ನಮ್ಮ ಬೆಂಗಳೂರು ಬುಲ್ಸ್ ಬಾಯ್ಸ್ ಎಲ್ಲ ಬೀಚ್ ಹತ್ರ ಹೋಗ್ಬಿಟ್ಟು ಫುಲ್ ಚಿಲ್ ಮಾಡ್ತಾ ಇದ್ದಾರೆ. ತುಂಬಾ ದಿನಗಳಿಂದ ಬ್ರೇಕ್ ಇತ್ತು, ಬಿಕಾಸ್ ಏಷ್ಯಾ ಕಪ್ ನಡೀತಾ ಇತ್ತು. ಏಷ್ಯಾ ಕಪ್ ಅಲ್ಲಿ ಪಾಕಿಸ್ತಾನದವ್ರಿಗೆ ನಮ್ಮ ಇಂಡಿಯಾದವರು ಸರಿಗಿಟ್ರು ಮಗ. ಬಟ್ ನನ್ನ ಮಕ್ಳಿಗೆ ಎಷ್ಟಿಟ್ರು, ಯಾವ ಕಡೆಯಿಂದ ಇಟ್ರು ಕೂಡ ಮತ್ತೆ ಮತ್ತೆ ಏನಾದರೂ ಕಚಡ ಕೆಲಸ ಮಾಡಿಕೊಂಡು ಮತ್ತೆ ಬರ್ತಾ ಇರ್ತಾರೆ. ಇರಲಿ, ಅವರೆಲ್ಲ ಬರಲಿ, ಮತ್ತೆ ಮತ್ತೆ ಹೊಡೆದು ಓಡಿಸ್ಬೇಕು ಅವ್ರನ್ನ ಅಷ್ಟೇ. ಬಟ್ ಬುಲ್ಸು ಬಾಯ್ಸ್ ಎಲ್ಲ ಸೇರಿಕೊಂಡು ಚೆನ್ನೈ ಏನೋ ಸಕ್ಕದಾಗಿ ಕ್ಯಾಪ್ಷನ್ ಹಾಕಿದ್ರು ಬೆಂಗಳೂರು ಬುಲ್ಸಲ್ಲಿ. ಚೆನ್ನೈ ಅಲೆಗಳ ನಡುವೆ ಬೆಂಗಳೂರು ಬುಲ್ಸ್ ಅವ್ರದ್ದು ಮೋಜು ಮಸ್ತಿ ಅಂತೆ ಮಗ, ಸಕ್ಕದಾಗಿ ಇತ್ತು. ಬಟ್ ನೆಕ್ಸ್ಟ್ ಮ್ಯಾಚು ಬೆಂಗಳೂರು ಬುಲ್ಸ್ ಆಡ್ತಾ ಇರೋದು ಪುಣೆ ಪಲ್ಟನ್ಸ್ ವಿರುದ್ಧ ಮಗ. ಈ ಒಂದು ಮ್ಯಾಚು ಸಕ್ಕದಾಗೇ ಇರುತ್ತೆ. ಸೀಸನ್ ಫಸ್ಟ್ ಮ್ಯಾಚು ನಮ್ಮ ಬೆಂಗಳೂರು ಬುಲ್ಸ್ ಅವರು ಇವ್ರ ಮೇಲೇ ಆಡ್ತಾರೆ. ಬಟ್ ಆ ಒಂದು ಮ್ಯಾಚು ಟೈ ಬ್ರೇಕರ್ ಆಗಿ ಎಷ್ಟು ಸಕ್ಕದಾಗಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಥರ ಇತ್ತು. ಬಟ್ ಆ ಒಂದು ಟ್ರೈ ಬ್ರೇಕರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಸೋತಿದ್ರು. ಬಟ್ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದು ಪುಣೆ ಪಲ್ಟನ್ಸ್ ವಿರುದ್ಧ. ಬಟ್ ಇವಾಗ ಪುಣೆ ಪಲ್ಟನ್ಸ್ ಅವರು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಮಗ. ಅವರಂತೂ ಟೇಬಲಲ್ಲಿ ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. ಅವ್ರನ್ನ ಟಚ್ ಮಾಡೋಕ್ಕೂ ಆಗ್ತಿಲ್ಲ, ಆ ರೀತಿ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ನಮ್ಮ ಬೆಂಗಳೂರು ಬುಲ್ಸ್ ಅವರು ಟಚ್ ಮಾಡಿ ಅವ್ರನ್ನ ಕೊಲಾಪ್ಸ್ ಮಾಡಲೇಬೇಕಾಗಿದೆ. 2ನೇ ತಾರೀಕು ಮ್ಯಾಚ್ ಇದೆ ಗುರುವಾರ. ಸೊ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದೀರಾ, ಡಬಾಂಗ್ ಡೆಲ್ಲಿಯವರು ಫಸ್ಟ್ ಇದ್ದಾರೆ ಮಗ. ಈ ನನ್ನ ಮಕ್ಕಳಂತೂ ಟಚೇ ಮಾಡೋಕ್ಕಾಗ್ತಿಲ್ಲ ಗುರು, ಆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಮತ್ತು ಸೆಕೆಂಡ್ ಪೊಸಿಷನಲ್ಲಿ ಪುಣೆ ಪಲ್ಟನ್ಸ್ ಅವರು ಇದ್ದಾರೆ. 9ರಲ್ಲಿ 6ನ ಗೆದ್ದುಬಿಟ್ಟು ನಮಗೆ ಕಾಂಪಿಟೇಷನಾಗಿ ಕೊಡ್ತಾ ಇದ್ದಾರೆ. ಬಟ್ ಇವ್ರ ಮೇಲೆ ಗೆಲ್ಲೇಬೇಕು ಮಗ, ಗೆಲ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಬೆಂಗಳೂರು ಬುಲ್ಸ್ಗೆ 8 ಮ್ಯಾಚ್ ಇದೆ, 10 ಮ್ಯಾಚಲ್ಲಿ 5 ಗೆದ್ದಿರುತ್ತು. ಎಲ್ಲ ಮ್ಯಾಚು ಕೂಡ ಗೆದ್ದರೆ, ಎಲ್ಲ ಮ್ಯಾಚ್ ಅಲ್ಲ, ಮಿನಿಮಮ್ ಇನ್ನೊಂದು 4 ಮ್ಯಾಚಿಗೆ ಗೆದ್ದರೆ ಈ ಒಂದು 4th ಪೊಸಿಷನಲ್ಲಿ ನಾವು, ಅಂದರೆ ಟೇಬಲ್ಲಿ ಟಾಪ್ 4ಅಲ್ಲಿ ನಾವು ಫಿನಿಷ್ ಮಾಡ್ತೀವಿ. ಮತ್ತು ರೆನಾ ಸ್ಟೀಲರ್ಸ್ ಅವರು 9ರಲ್ಲಿ 6ನ ಆಗಿದ್ದಾರೆ, 3rd ಪೊಸಿಷನ್ ಇದ್ದಾರೆ. ಮತ್ತು ತೆಲುಗು ಟೈಟನ್ಸ್ ಅವರು 10ರಲ್ಲಿ ಸೇಮ್ ಬೆಂಗಳೂರು ಬುಲ್ಸ್ 5ನ ಗೆದ್ದಿದ್ದಾರೆ. ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 9ರಲ್ಲಿ 5ನ ಗೆದ್ದಿದ್ದಾರೆ. ಮತ್ತು ಬೆಂಗಳೂರು ಬುಲ್ಸ್ ಅವರು 10ರಲ್ಲಿ 5ನ ಗೆದ್ದಿದ್ದಾರೆ. ಸೊ ಇಲ್ಲೇ ನಮಗೆ ಸ್ವಲ್ಪ ಕಷ್ಟಗಳಾಗ್ತಾ ಇರೋದು. ಯಾಕಂತ ಹೇಳಿದ್ರೆ ಇದರಲ್ಲಿ 5 ಅಂತ ಹೇಳಿದ್ರೆ ಒಂದು 8 ಮ್ಯಾಚಲ್ಲಿ 5ನ ಗೆದ್ದಿಲ್ಲ, 9 ಮ್ಯಾಚಲ್ಲಿ 5 ಅಂತ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ 10 ಮ್ಯಾಚ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಯು ಪಿ ಯೋಧಾಸ್ ಅವರು 9ರಲ್ಲಿ 4 7th ಪೊಸಿಷನು, ತಮಿಳ್ ತಲಾವಸ್ ಅವರು 9ರಲ್ಲಿ 4 8th ಪೊಸಿಷನ್ನು. ಆ್ಯಂಡ್ ಯು ಮುಂಬೈ ಅವರು ಕೂಡ 9ರಲ್ಲಿ 4 ಗೆದ್ದಿದ್ದಾರೆ, 9th ಪೊಸಿಷನ್ನು. ಬೆಂಗಾಲ್ ವಾರಿಯರ್ಸ್ ಅಂತೂ ಈ ಒಂದು ಸೀಸನ್ ಕಳೆದೋಗ್ಬಿಡ್ತಾ ಇದ್ದಾರೆ. ಪಟ್ನಾ ಪೈರೇಟ್ಸ್ ಅಂತೂ ಕೈಗೆ ಸಿಗ್ತಿಲ್ಲ ಮಗ. ಆ್ಯಂಡ್ ಗುಜರಾತ್ ಜೈಂಟ್ಸು ಮಗ, ನೆನ್ನೆ ಮ್ಯಾಚಲ್ಲಿ ಸ್ವಲ್ಪ ಮೊಹಮ್ಮದ್ ರಿಜಾ ಸದ್ಲೂಯಿ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ರೆ ಆ್ಯಕ್ಚುಲಿ ಅವ್ರ ಕಡೆಯಿಂದ ಇನ್ನೂ ಬೇಕು ಮಗ. ಇನ್ನು 9 ಮ್ಯಾಚ್ ಇದೆ ಅವ್ರಿಗೆ, ಅವ್ರ ಕಡೆಯಿಂದ ಬಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಒಂದು ಪಿ ಕೆಯಲ್ಲಿ ಮೊಹಮ್ಮದ್ ರಿಜಾ ಸದ್ಲು ಏನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಒಂಥರ ಇನ್ನೂ ವ್ಯೂವರ್ಶಿಪ್ ಎಲ್ಲ ಸಕ್ಕತ್ತಾಗೆ ಬರ್ತಾಯಿತ್ತು ಪಿ ಕೆ ಎಲ್ಗೆ. ಬಿಕಾಸ್ ಒಂಥರ ಮಾನ್ಸ್ಟಾರ್ ಗುರು, ಒಬ್ಬೊಬ್ಬರೇ ಎಲ್ಲನೂ ಮಾಡ್ತಾರೆ. ಬಟ್ ಈ ಒಂದು ಸೀಸನ್ ಎಲ್ಲನೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ನೋಡೋದ ಏನಾಗುತ್ತೆ ಈ ಒಂದು ಮ್ಯಾಚ್ ಅಂತ. ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆ ಪಲ್ಟನ್ಸು ನಾಳೆ ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಹೆಡ್ ಎಲ್ಲನೂ ಕೂಡ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಈ ಒಂದು ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 4ನೇ ಯಾರು ಫಿನಿಷ್ ಮಾಡ್ತಾರೆ ಅಂತ ನಿಮಗೇನಾದರೂ ಗೊತ್ತಿದ್ರೆ, ನೀವೇನಾದರೂ ಪ್ರಿಡಿಕ್ಟ್ ಮಾಡಿದರೆ ಖಂಡಿತ ಕಾಮೆಂಟ್ ಮಾಡಲೇಬೋದು ಗೈಸ್. ಮಾಡಬೇಡಿ ಅಂತ ನಾನಂತೂ ಹೇಳೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಮಗ ನಿಮಗೆ ಲಿಂಕ್ ಇದೆ ಟೆಲಿಗ್ರಾಮ್ದು, ಹೋಗಿ ಜಾಯ್ನ್ ಆದರೆ ನಿಮಗೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಟ್ ಯಾರು ಕೂಡ ಜಾಯ್ನ್ ಆಗೋದಂತೂ ಹೇಳ್ತಾನೆ ಇದ್ದೀನಿ. ಸೊ ಚಾನಲ್ ಕೂಡ ತುಂಬ ಗ್ರೋ ಆಗ್ತದೆ, ಬಟ್ ಯಾರು ಕೂಡ ಜಾಯ್ನ್ ಆಗ್ತಿಲ್ಲ. ಹೋಗಿ ಜಾಯ್ನ್ ಆದರೆ ನಿಮಗೆ ಕಳ್ಕೊಳ್ಳೋದು ಏನೂ ಇಲ್ಲ ಅಲ್ಲಿ. ಓಕೆ, ಜಾಯ್ನ್ ಆಗಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.